ಉದ್ಯಮಿಗಳ ಸಮಾಗಮ. ಬಗೆ ಬಗೆಯ ಸ್ಟಾಲ್ಗಳ ಮೂಲಕ ಉದ್ಯಮ ಕ್ಷೇತ್ರದ ಸದೃಢತೆಯ ಗುರಿ. ಹೊಸಬರಿಗೆ ಆರ್ಥಿಕ ಬಲ ನೀಡಿ ಕೈಗಟ್ಟಿ ಮಾಡುವ ಉದ್ದೇಶ. ಜಗತ್ತಿನಾದ್ಯಂತ ಇರೋ ಹಿಂದೂ ಉದ್ಯಮಿಗಳ ಒಟ್ಟುಗೂಡಿಸುವಿಕೆಯ ಮಹತ್ವಾಕಾಂಕ್ಷೆ. ಇವೆಲ್ಲವೂ ಚರ್ಚೆಯಾಗಿತ್ತು ಒಂದೇ ವೇದಿಕೆಯಲ್ಲಿ ನೋಡಿ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಇವತ್ತು ನಡೆದಂಥ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂನ ಕಾರ್ಯಕ್ರಮದ ಝಲಕ್ಕಿದು. ಈ ಫೋರಂನ ಸದಸ್ಯರು ಬಿಸ್ನೆಸ್ನ ಹೇಗ್ ರನ್ ಮಾಡಬೇಕು, ಈ ಫೋರಂನಿಂದ ಯಾವ ರೀತಿಯಾದಂತಹ ಮಾರ್ಗದರ್ಶನ ಸಹಾಯ ಸಿಗುತ್ತೆ, ಹೀಗೆ ಹಲವು ವಿಚಾರಗಳ ಕುರಿತು ನಗರದ ಹಿಂದೂ ಫೋರಂ ಸದಸ್ಯರಿಗೆ ಮಾಹಿತಿ ನೀಡಲಾಯಿತು. ನಮ್ಮ ಹಿಂದೂ ಎಕನಾಮಿಕ್ ಫೋರಂ ಸದಸ್ಯರಿಗೆ ನಾವು ಅವರ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ಹೇಳಲಿಕ್ಕೆ ಅಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಅವರವರ ಬಿಸ್ನೆಸ್ ಬಗ್ಗೆ ಅವರ ಸ್ಟಾಲ್ಗಳನ್ನು ಹಾಕ್ಕೊಂಡು ಅವರ ಬಿಸ್ನೆಸ್ ರೆಫರೆನ್ಸ್ಗಳನ್ನು ತಗೋಬೋದು, ಅವರ ಬಿಸ್ನೆಸ್ ಬಗ್ಗೆ ಪ್ರಚಾರ ಮಾಡ್ಬೋದು, ಕನೆಕ್ಟಿವಿಟಿನ ಡೆವಲಪ್ ಮಾಡ್ಕೋಬೋದು. ಸೊ ನಮ್ಮ ಪ್ರತಿ ತಿಂಗಳು 4ನೇ ಶನಿವಾರ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ನಾವು ಬೆಂಗಳೂರು ಸೆಂಟ್ರಲ್ ಮೀಟಿಂಗ್ ಮಾಡ್ತೀವಿ. ರಾಜ್ಯದಲ್ಲಿ ಈಗಾಗಲೇ ಹಿಂದೂ ಎಕನಾಮಿಕ್ ಫೋರಂ ವತಿಯಿಂದ 6 ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ 10 ಜಿಲ್ಲೆಗಳಲ್ಲಿ ಸ್ಥಾಪನೆ ಮಾಡುವ ಗುರಿಯನ್ನ ಹೊಂದಲಾಗಿದೆ. ಇನ್ನು ಈ ಫೋರಂನ ವಿಶೇಷತೆ, ಲಾಭದ ಬಗ್ಗೆ ಫೋರಂನ ಸಂಸ್ಥಾಪಕರಾದಂತಹ ಸ್ವಾಮಿ ವಿಜ್ಞಾನಾನಂದರು ಹೇಳಿದ್ದಿಷ್ಟು. ಗ್ರೇಟ್ ಹೆರಿಟೇಜ್ ಅಕ್ರಾಸ್ ಭಾರತ್ and across the world, especially in Southeast Asia, which we will compile in one website and we'll campaign for that, so that our generation is know about all these heritage. You can have seen many the project and business project has been launched, which is going to benefit the members and general society, and this we should create as a movement so that it is spread from the grass level to the top level. ಇಲ್ಲಿ ಹಾಕಿದಂತಹ ಸ್ಟಾಲ್ಗಳು ಇವತ್ತಿನ ಕಾರ್ಯಕ್ರಮದ ಹೈಲೈಟ್ ಆಗಿದ್ವು. ತಮ್ಮ ಬಿಸ್ನೆಸ್ ಬಗ್ಗೆ, ತಮ್ಮ ಸ್ಟಾಲ್ಗಳ ಬಗ್ಗೆ, ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂನಿಂದ ಸಿಗ್ತಾ ಇರುವಂತಹ ಲಾಭಗಳ ಬಗ್ಗೆ ಅಗತ್ಯ ಮಾಹಿತಿಯನ್ನ ಹಂಚಿಕೊಂಡ್ರು. ಆಲ್ ದಿ ಹಿಂದೂಸ್ ಹೂ ಹ್ಯಾವ್ ಜಾಯಿಂಡ್ ಹಿಯರ್ ಅಂಡ್ ಸ್ಮಾಲ್ ಮೀಡಿಯಂ ಲಾರ್ಜ್ ಕಂಪ್ನೀಸ್ ಎಲ್ಲರೂ ಇದ್ದಾರೆ. ಹೋಮ್ ಮೇಕರ್ಸು ಭಾಳ ಜನ ಇದ್ದಾರೆ. ಸೊ ನಾವು ಟ್ರೋಫೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಗೌರ್ಮೆಂಟ್ಗೆ, ಇಂಟರ್ನ್ಯಾಷನಲ್ಗೆ, ನ್ಯಾಷನಲ್ಗೆ, ಡಿಫೆನ್ಸ್ಗೆ ಎಲ್ಲರಿಗೂ ಮಾಡ್ತೀವಿ. ಭಾಳ ಬೆನಿಫಿಟ್ ಆಗಿದೆ ಈ ಫೋರಮಿಂದ ನನಗೆ. ಇನ್ನು ಸ್ವಾಮಿ ವಿಜ್ಞಾನಾನಂದರು ಸುಮಾರು 15 ವರ್ಷಗಳ ಕಾಲ ಅಧ್ಯಯನ ಮಾಡಿ ಹಿಂದೂ ಪುನರುತ್ಥಾನಕ್ಕೋಸ್ಕರ 8 ಸೂತ್ರಗಳನ್ನ ಇಟ್ಟು ಪುಸ್ತಕ ಬರೆದಿದ್ದು, ಈ ಪುಸ್ತಕ ಏಪ್ರಿಲ್ 26ನೇ ತಾರೀಕು ದೆಹಲಿಯ ಪ್ರಧಾನಿ ವಸ್ತು ಸಂಗ್ರಹಾಲಯದ ಸಭಾಂಗಣದಲ್ಲಿ ಬಿಡುಗಡೆಯಾಗ್ತಾ ಇದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂ ಎಕನಾಮಿಕ್ ಫೋರಂನ ಸದಸ್ಯರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಒಟ್ನಲ್ಲಿ ಹಿಂದೂ ಉದ್ಯಮಿಗಳನ್ನ ಒಟ್ಟುಗೂಡಿಸುವಂತಹ ಕೆಲಸ ಮಾಡ್ತಾ ಇರೋ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂ ಭವಿಷ್ಯದ ದೂರದೃಷ್ಟಿಯೊಂದಿಗೆ ಹೆಜ್ಜೆ ಇಡ್ತಾ ಇದೆ. ದೇಶದ ಅಭಿವೃದ್ಧಿಯ ಜೊತೆಗೆ ಜಾಗತಿಕ ಅಭಿವೃದ್ಧಿ, ಧರ್ಮದ ಅಭಿವೃದ್ಧಿಯತ್ತ ಸದೃಢ ಹೆಜ್ಜೆಗಳನ್ನ ಇಡ್ತಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.